ಸೆಕೆಂಡ್ ಪಿ ಯು ಸಿ ಆರ್ಗಾನಿಕ್ ಕೆಮಿಸ್ಟ್ರಿಯ ಹ್ಯಾಲೋ ಅಲ್ಕೇನ್ಸ್ ಅಂಡ್ ಹ್ಯಾಲೋ ಅರೇನ್ಸ್ ಈ ಚಾಪ್ಟರ್ನ ಫಿಕ್ಸ್ಡ್ ಕ್ವಶನ್ಸ್ ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅದನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದ ನಂತರ ಈ ಹಿಂದೆ ಅಪ್ಲೋಡ್ ಮಾಡಿದಂತಹ ವಿಡಿಯೋಗಳು ನಿಮಗೆ ಯಾವ ರೀತಿ ಹೆಲ್ಪ್ ಆದವೋ ಅದೇ ರೀತಿ ಈ ವಿಡಿಯೋ ಕೂಡ 100% ಹೆಲ್ಪ್ ಆಗುತ್ತೆ. ಸೊ ಈಗಲೇ ವಿಡಿಯೋನ ಲೈಕ್ ಮಾಡಿ. ಸರಿ, ಈಗ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ ಈ ಚಾಪ್ಟರ್ಗೆ ಬೋರ್ಡ್ ಎಕ್ಸಾಮ್ ಇರುತ್ತೆ, ಅದರಲ್ಲಿ 9 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ. ನಂತರ ನಿಮಗೆ ಗೊತ್ತಿರುತ್ತೆ ಈ ಆರ್ಗಾನಿಕ್ ಕೆಮಿಸ್ಟ್ರಿ ಏನಿರುತ್ತೆ ಇದರಿಂದ ಪಾರ್ಟ್ ಡಿ ಅಲ್ಲಿ 5 ಮಾರ್ಕ್ಸ್ನ ಕ್ವಶನ್ ಬರುತ್ತೆ. ನಂತರ 5 ಮಾರ್ಕ್ಸ್ನ ಕ್ವಶನ್ಸ್ ಎಲ್ಲ ಬರೋದು ಕೂಡ ಆರ್ಗಾನಿಕ್ ಕೆಮಿಸ್ಟ್ರಿ ಪಾರ್ಟ್ ಇಂದಾನೆ. ಈ ಚಾಪ್ಟರ್ನಿಂದ ಕೂಡ ಒಂದು 5 ಮಾರ್ಕ್ಸ್ ಕ್ವಶನ್ ಬರುತ್ತೆ, ಹಾಗೆ 2 ಮಾರ್ಕ್ಸ್ನ ಒಂದು ಕ್ವಶನ್ ಬರುತ್ತೆ. ಅದಂತರ 1 ಮಾರ್ಕ್ಸ್ನ ಕ್ವಶನ್ ಏನಿರುತ್ತೆ ಅಂದ್ರೆ ಏನು ಫಿಲ್ ಇನ್ ದ ಬ್ಲಾಂಕ್ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಅದರಲ್ಲಿ 2 ಕ್ವಶನ್ಸ್ ಬರುತ್ತೆ. ಓಕೆನಾ? ಈಗ ಇಲ್ಲ ನಾನು 2 ಮಾರ್ಕ್ಸ್ ಕ್ವಶನ್ ಅಂತ ಕೊಟ್ಟಿರ್ತೀನಿ, ಅದಂದ್ರೆ 3 ಮಾರ್ಕ್ಸ್ ಕ್ವಶನ್ ಅಂತ ಮತ್ತೆ ಹೇಳ್ತೀನಿ. ಮತ್ತೆ ಕೆಲವು ಕ್ವಶನ್ಸ್ ಇದಾವೆ ಇಂಪಾರ್ಟೆಂಟ್ ಕ್ವಶನ್ಸ್, ಅವುಗಳೇ 3 ಮಾರ್ಕ್ಸ್ ಅಂತ ಹೇಳ್ತೀನಿ. ಈ ಚಾಪ್ಟರ್ನಿಂದ 5 ಮಾರ್ಕ್ಸ್ ಕ್ವಶನ್ ಬರುತ್ತೆ ಅಂತ ಹೇಳಿ ಈಗ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕ್ವಶನ್ ಯಾಕೆ ಕೊಡ್ತಾ ಇದೀನಿ ಅಂತ ಹೇಳಿದ್ರೆ, ಆ 5 ಮಾರ್ಕ್ಸ್ ಕ್ವಶನ್ ಏನಿರುತ್ತೆ ಅದನ್ನ ಏನ್ ಮಾಡ್ತಾರೆ, ಸ್ಪ್ಲಿಟ್ ಮಾಡಿರ್ತಾರೆ. 5 ಮಾರ್ಕ್ಸ್ ಕ್ವಶನ್ 2+3 ಈ ರೀತಿ ಸ್ಪ್ಲಿಟ್ ಮಾಡಿರ್ತಾರೆ, ಅಥವಾ 2+2+1 ಈ ರೀತಿ ಮಾರ್ಕ್ಸ್ ಅನ್ನ ಸ್ಪ್ಲಿಟ್ ಮಾಡಿ ಬೇರೆ ಬೇರೆ ರೀತಿ ಕ್ವಶನ್ ಕೊಡ್ತಾರೆ. ಓಕೆನಾ? ಅದಕ್ಕೋಸ್ಕರ 2 ಮಾರ್ಕ್ಸ್ನ ಕ್ವಶನ್ ಕೊಡ್ತೀನಿ, ಹಾಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ 3 ಮಾರ್ಕ್ಸ್ನ ಕ್ವಶನ್. ಯಾಕಂತ ಹೇಳಿದ್ರೆ 3 ಮಾರ್ಕ್ಸ್ನ ಒಂದು ಕ್ವಶನ್, ಹಾಗೆ ಇದರಲ್ಲಿ ಇರುವಂತಹ 2 ಮಾರ್ಕ್ಸ್ನ ಯಾವುದೋ ಒಂದು ಕ್ವಶನ್, ಎರಡನ್ನೂ ಕಂಬೈನ್ ಮಾಡಿ 5 ಮಾರ್ಕ್ಸ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈಗ ಮೊದಲನೇ ಇಂಪಾರ್ಟೆಂಟ್ ಕ್ವಶನ್ ಯಾವ್ದು ತಿಳ್ಕೊಳ್ಳೋದಾದ್ರೆ, ಎಕ್ಸ್ಪ್ಲೈನ್ ಸ್ವಾರ್ಟ್ಸ್ ರಿಯಾಕ್ಷನ್ ವಿತ್ ಎಕ್ಸಾಂಪಲ್. ಸ್ವಾರ್ಟ್ಸ್ ರಿಯಾಕ್ಷನ್ ಅನ್ನ ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡಬೇಕು. ಇದನ್ನ 2 ಮಾರ್ಕ್ಸ್ ಕೇಳಬಹುದು. ನಂತರ ಈಗ ಹೇಳಿದೆ 5 ಮಾರ್ಕ್ಸ್ ಕ್ವಶನ್ ಅನ್ನ 3+2 ಈ ರೀತಿ ಸ್ಪ್ಲಿಟ್ ಮಾಡಿರ್ತಾರೆ ಅಂತ. ಇದ್ರೊಳಗಡೆ ಏನಾಗುತ್ತೆ ಅಂದ್ರೆ ಕೆಲವು ಬಾರಿ ಈಗ SN1 ಮೆಕ್ಯಾನಿಸಮ್ ಅಥವಾ SN2 ಮೆಕ್ಯಾನಿಸಮ್ ಅನ್ನ 3 ಮಾರ್ಕ್ಸ್ ಕೇಳಿರ್ತಾರೆ. 2 ಮಾರ್ಕ್ಸ್ನ ಕ್ವಶನ್ ಅಲ್ಲಿ ಇದನ್ನು ಕೂಡ ಕೇಳಬಹುದು. ಓಕೆ, ಇಂಪಾರ್ಟೆಂಟ್ ಕ್ವಶನ್ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಿ. ಅದರ ನಂತರ ಎಕ್ಸ್ಪ್ಲೈನ್ ಫಿಟಿಂಗ್ ರಿಯಾಕ್ಷನ್ ವಿತ್ ಎಕ್ಸಾಂಪಲ್. ಇದು ಕೂಡ ಏನು ಫಿಟಿಂಗ್ ರಿಯಾಕ್ಷನ್ ಅಂದ್ರೆ ಏನು ಅದನ್ನ ಬರೆದು ಅದನ್ನ ಏನು ವಿತ್ ಅನ್ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಓಕೆ, ಅದಂತರ ಎಕ್ಸ್ಪ್ಲೈನ್ ಫಿಂಕಲ್ಸ್ಟೀನ್ ರಿಯಾಕ್ಷನ್ ಅಂಡ್ ರೈಟ್ ದ ಇಕ್ವೇಶನ್ಸ್. ಅದರ ಇಕ್ವೇಶನ್ ಕೆಮಿಕಲ್ ಇಕ್ವೇಶನ್ ಏನಿರುತ್ತೆ ಅದನ್ನ ಬರಿಬೇಕಾಗತ್ತೆ. ಓಕೆನಾ? ನಂತರ ಈ ಚಾಪ್ಟರ್ ಏನಿದೆ ಆರ್ಗಾನಿಕ್ ಕೆಮಿಸ್ಟ್ರಿಯ ಚಾಪ್ಟರ್ಗಳು, ಇದೊಂದೇ ಅಂತ ಹೇಳಲ್ಲ, ಆರ್ಗಾನಿಕ್ ಕೆಮಿಸ್ಟ್ರಿಯ ಎಲ್ಲ ಚಾಪ್ಟರ್ಗಳು ಡಿಫಿಕಲ್ಟ್ ಆಗುತ್ತೆ ಅಂತ ಸ್ಟೂಡೆಂಟ್ಸ್ ಹೇಳ್ತಾ ಇದ್ರು. ಅದಕ್ಕೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ರಿಯಾಕ್ಷನ್ಸ್ ಏನಿರುತ್ತೆ ಅದನ್ನ ಬರೆದು ಪ್ರಾಕ್ಟೀಸ್ ಮಾಡಿ, ಆದಷ್ಟು ಬರೆದು ಪ್ರಾಕ್ಟೀಸ್ ಮಾಡಿ. ಹಾಗೆ ಅಲ್ಲಿರುವಂತಹ ರಿಯಾಕ್ಟೆಂಟ್ಸ್ ಯಾವ್ಯಾವುದು, ನಂತರ ಪ್ರಾಡಕ್ಟ್ ಯಾವ್ಯಾವುದು, ಕೆಮಿಕಲ್ ಇಕ್ವೇಶನ್ ಬರೆಯೋದಕ್ಕೆ ಬರುತ್ತೆ, ಅವುಗಳನ್ನ ಹೇಳೋದಕ್ಕೂ ಕೂಡ ಬರೀಬೇಕು. ಅಂದ್ರೆ ಇನ್ ದ ಫಾರ್ಮ್ ಆಫ್ ಸೆಂಟೆನ್ಸ್. ಅದೇ ಕೆಮಿಕಲ್ ಇಕ್ವೇಶನ್ ನೀವು ಹೇಳಬೇಕು ಅಂತ ಹೇಳಿದ್ರೆ ಅದು ಕೂಡ ನಿಮ್ಗೆ ಬರಬೇಕು. ಆ ರೀತಿ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಿ. ಇಷ್ಟು ಪ್ರಾಕ್ಟೀಸ್ ಆಯ್ತು ಅಂತ ಹೇಳಿದ್ರೆ ಆರ್ಗಾನಿಕ್ ಕೆಮಿಸ್ಟ್ರಿ ತುಂಬಾ ಈಸಿ ಆಗುತ್ತೆ ನಿಮಗೆ. ನಂತರ ಹೇಳಿದ್ನಲ್ವಾ, ಆದಷ್ಟು ಮಾಡಿ ಕೆಮಿಕಲ್ ರಿಯಾಕ್ಷನ್ಸ್ ಹಾಗೆ ಕೆಮಿಕಲ್ ಇಕ್ವೇಶನ್ಸ್ ಬರೆದು ಪ್ರಾಕ್ಟೀಸ್ ಮಾಡಿ. ನಂತರ ಅಲ್ಲಿರುವಂತಹ ಕೆಟ್ಲಿಸ್ಟ್ ಆಗಿರ್ಬೋದು ಅದೆಲ್ಲ ಕರೆಕ್ಟಾಗಿ ಮೆನ್ಷನ್ ಆಗಿರಬೇಕು. ಓಕೆ, ಅದಂದ್ರೆ ಮುಂದಿನ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ, ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ಇದನ್ನ ತುಂಬಾ ಸಲ ಕೇಳಿದಾರೆ. ಓಕೆನಾ? ಯಾವುದು ಅರೈಲ್ ಹ್ಯಾಲೈಡ್ಸ್ ಆರ್ ಹ್ಯಾಲೋ ಅರೇನ್ಸ್ ಆರ್ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕೊಟ್ಟಿರ್ತಾರೆ. ನಂತರ ವೈ, ಯಾಕೆ ಅಂತ. ಓಕೆನಾ? ಅಥವಾ ಈ ಕ್ವಶನ್ ಕೊಟ್ಟು ಇಲ್ಲಿ ವೈ ಬದಲಿಗೆ ಗಿವ್ 2 ರೀಸನ್ಸ್ ಅಂತ ಕೇಳಿರ್ತಾರೆ. ಅಂದ್ರೆ 2 ರೀಸನ್ ಅನ್ನ ಬರೀಬೇಕಾಗತ್ತೆ. ಓಕೆ, ಅದಕ್ಕೋಸ್ಕರ ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ರೆ, ಅಥವಾ ಅದಕ್ಕೆ ಆನ್ಸರ್ ಏನು ಅದನ್ನ ತಿಳಿದುಕೊಂಡು ಇಟ್ಕೊಂಡ್ರಿ. ನಿಮಗೆ ಆಲ್ರೆಡಿ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಬರೀ, ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ, ಕಮೆಂಟ್ ಬಾಕ್ಸಲ್ಲಿ ಬರೀರಿ ಆನ್ಸರ್ನ. ಅದಂದ್ರೆ ನೆಕ್ಸ್ಟ್ ಕ್ವಶನ್ ಯಾವ ಅಂತ ಹೇಳಿದ್ರೆ, ವಾಟ್ ಆರ್ ಆಪ್ಟಿಕಲಿ ಆಕ್ಟಿವ್ ಕಂಪೌಂಡ್ಸ್. ಅಂದ್ರೆ ಆಪ್ಟಿಕಲಿ ಆಕ್ಟಿವ್ ಕಂಪೌಂಡ್ಸ್ ಅಂದ್ರೆ ಏನು ಅದನ್ನ ಮೊದಲೇ ಬರೀತೀರಾ. ಅದಂದ್ರ ಗಿವ್ ದ ಕಂಡೀಷನ್ ಫಾರ್ ಎ ಮಾಲಿಕ್ಯೂಲ್ ಟು ಬಿ ಆಪ್ಟಿಕಲಿ ಆಕ್ಟಿವ್. ಅಂದ್ರೆ ಯಾವ್ದೊಂದು ಮಾಲಿಕ್ಯೂಲ್ ಇದೆ ಅದು ಆಪ್ಟಿಕಲಿ ಆಕ್ಟಿವ್ ಅಂತ ಹೇಳೋದಾದ್ರೆ ಅದು ಯಾವ್ಯಾವ ಕಂಡೀಷನ್ಸ್ ಅನ್ನ ಸ್ಯಾಟಿಸ್ಫೈ ಮಾಡಬೇಕಾಗತ್ತೆ ಅದನ್ನ ಬರೀಬೇಕು. ಓಕೆನಾ? ಅದರ ನಂತರ ವಾಟ್ ಆರ್ ಎನನ್ಶಿಯೋಮರ್ಸ್, ಗಿವ್ ಎಕ್ಸಾಂಪಲ್. ಎನನ್ಶಿಯೋಮರ್ಸ್ ಅಂದ್ರೆ ಏನು, ನಂತರ ಅದಕ್ಕೊಂದು ಎಕ್ಸಾಂಪಲ್ ಅನ್ನ ಬರೀಬೇಕಾಗುತ್ತೆ. ಓಕೆ, ನಂತರ ಮತ್ತು ಕೂಡ ಕೆಲವು ಕ್ವಶನ್ಸ್ ಇದಾವೆ, ಅದನ್ನ ಹೇಳ್ತೀನಿ ಈಗ ನಾನು ಕ್ವಶನ್ ನಂಬರ್ 6 ವರೆಗೆ ಎಕ್ಸ್ಪ್ಲೇನ್ ಮಾಡಿದೆ. ಅದ ನಂತರ ಇಲ್ಲಿಗ ಕ್ವಶನ್ ನಂಬರ್ 8 ಅಂತ ಬರ್ತಿದ್ದೀನಿ. ಯಾಕಂತ ಹೇಳಿದ್ರೆ ಒಂದು ಕ್ವಶನ್ ಹೇಳೋದನ್ನ ಮರ್ತಿದ್ದೆ, ಅದನ್ನ ನಾನೀಗ ಹೇಳ್ತಿದ್ದೀನಿ, ನೀವು ಬರೆಯೋದಿದ್ರೆ ಬರೆದುಕೊಳ್ಬಹುದು. ಏನು ಅಂತ ಹೇಳಿದ್ರೆ, ಈಗ ವಾಟ್ ಈಸ್ ರೆಸಿಮಿಕ್ ಮಿಕ್ಸ್ಚರ್ ಅಂಡ್ ವೈ ಇಟ್ ಈಸ್ ಆಪ್ಟಿಕಲಿ ಇನ್ಆಕ್ಟಿವ್. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್, 2 ಮಾರ್ಕ್ಸ್ಗೆ ಸಂಬಂಧಂತೆ ಅದನ್ನು ಕೂಡ ಕೇಳುವಂತಹ ಸಾಧ್ಯತೆ ಇರುತ್ತೆ. ಯಾವ್ದು ಹೇಳಿ, ರೆಸಿಮಿಕ್ ಮಿಕ್ಸ್ಚರ್ ಬಗ್ಗೆ. ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ರಿ. ಈಗ 3 ಮಾರ್ಕ್ಸ್ ಕ್ವಶನ್ಸ್ ಬಗ್ಗೆ ತಿಳಿದುಕೊಳ್ತಾ ಹೋಗೋದಾದ್ರೆ, ಇಲ್ಲಿಗ ಕ್ವಶನ್ ನಂಬರ್ 8 ಅಂತ ಬರ್ತಿದ್ದೀನಿ. ಎಕ್ಸ್ಪ್ಲೇನ್ SN1 ಮೆಕ್ಯಾನಿಸಮ್ ವಿತ್ ಎಕ್ಸಾಂಪಲ್. ಈ ರೀತಿ ಕೊಡ್ಬೋದು.
ಓಕೆನಾ, ಈ ರೀತಿ ಕೊಡ್ಬೋದು. ಇಲ್ಲದೇ ಇದ್ರೆ ಇದೇ ಕ್ವಶನ್ ಅನ್ನ ಬೇರೆ ರೀತಿ ಕೇಳಿರ್ತಾರೆ. ಇಲ್ಲಿ ನೋಡಿ, ಎಕ್ಸ್ಪ್ಲೈನ್ ದ ಮೆಕ್ಯಾನಿಸಮ್ ಇನ್ವಾಲ್ವ್ಡ್ ಇನ್ ದ ಕನ್ವರ್ಷನ್ ಆಫ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಇಂಟು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್. ಅಂದ್ರೆ ಎರಡೂ ಒಂದೇ ಕ್ವಶನ್, ಬಟ್ ಕೇಳಿರುವಂತಹ ರೀತಿ ಬೇರೆ ಬೇರೆ, ಸರಿನಾ? ಅದಕ್ಕೋಸ್ಕರ ಈ SN1 ಮೆಕ್ಯಾನಿಸಮ್ ಏನಿದೆ ಅದಕ್ಕೆ ಸಂಬಂಧಂತೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಹಾಗೆ ಅದರ ಸ್ಟೆಪ್ಸ್ ಏನಿದೆ ಅದನ್ನು ಕೂಡ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಿ. ಕೇಳ್ತಾರೆ, SN1 ಮೆಕ್ಯಾನಿಸಮ್ ಕೇಳ್ತಾರೆ, ಇಲ್ದಿದ್ರೆ SN2 ಮೆಕ್ಯಾನಿಸಮ್ ಕೇಳ್ತಾರೆ. ಎರಡರಲ್ಲಿ ಯಾವುದಾದ್ರೂ ಒಂದು ಕೇಳ್ತಾರೆ. ನೀವು ಬೇಕಿದ್ರೆ ಈಗ ಪ್ರಿಪರೇಟರಿ ಎಕ್ಸಾಮ್ ಆಗತ್ತಲ್ವ ಮುಂದೆ, ಇನ್ನೊಂದು 5-6 ಡೇಸ್ ಒಳಗಡೆ ಪ್ರಿಪರೇಟರಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಅದರ ಕ್ವಶನ್ ಪೇಪರ್ ನಿಮ್ಮ ಕೈಗೆ ಸಿಕ್ಕಿದಾಗ ಚೆಕ್ ಮಾಡಿ ನೋಡಿ, ನಂತರ ಬಂದಿರತ್ತೆ. ನೀವು ಆ ಎಕ್ಸಾಮ್ ಆದ್ಮೇಲೆ, ಕೆಮಿಸ್ಟ್ರಿ ಎಕ್ಸಾಮ್ ಆದ್ಮೇಲೆ ಕಮೆಂಟ್ ಬಾಕ್ಸಲ್ಲಿ ಬರೋದು ತಿಳಿಸಿ. ಅಥವಾ ಈ ವಿಡಿಯೋನ ಯಾವಾಗ ನೋಡ್ತಾ ಇದ್ದೀರಾ ಅದಕ್ಕಿಂತ ಮೊದಲೇ ಪ್ರಿಪರೇಟರಿ ಎಕ್ಸಾಮ್ ಮುಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ, ಎರಡರಲ್ಲಿ ಯಾವ ಕ್ವಶನ್ ಬಂದಿತ್ತು ಅಂದ್ರೆ ಬಂದಿತ್ತಾ ಅಥವಾ ಇಲ್ವಾ, ಇದನ್ನ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ಅದಂದ್ರೆ ನೆಕ್ಸ್ಟ್ ಕ್ವಶನ್ ನಂಬರ್ 9, ಎಕ್ಸ್ಪ್ಲೈನ್ SN2 ಮೆಕ್ಯಾನಿಸಮ್ ವಿತ್ ಎಕ್ಸಾಂಪಲ್. ಇದೇ ಕ್ವಶನ್ ಏನಿದೆ ಅದನ್ನ ಈ ರೀತಿಯಲ್ಲೂ ಕೂಡ ಕೇಳ್ಬಹುದು. ಏನು SN2 ಮೆಕ್ಯಾನಿಸಮ್ ವಿತ್ ಅನ್ ಎಕ್ಸಾಂಪಲ್ ಅಂತ ಕೇಳ್ಬಹುದು. ಇಲ್ದಿದ್ರೆ ಎಕ್ಸ್ಪ್ಲೈನ್ ದ ಮೆಕ್ಯಾನಿಸಮ್ ಇನ್ವಾಲ್ವ್ಡ್ ಇನ್ ಕನ್ವರ್ಷನ್ ಆಫ್ ಬ್ರೋಮೋಮೀಥೇನ್ ಇಂಟು ಮಿಥೆನಾಲ್, ಈ ರೀತಿ ಕೇಳ್ಬಹುದು. ನಂತರ ಇಲ್ಲಿ ಈಗ ಬ್ರೋಮೋಮೀಥೇನ್ ಅಂತ ಇದೆ, ಅಲ್ಲಿ ಕ್ಲೋರೋಮೀಥೇನ್ ಅಂತ ಕೂಡ ಕೇಳ್ಬಹುದು. ಈಗ ಎಕ್ಸಾಂಪಲ್ಗೆ ಇದನ್ನ ಹೇಳೋದಾದ್ರೆ, ಎಕ್ಸ್ಪ್ಲೈನ್ ದ ಮೆಕ್ಯಾನಿಸಮ್ ಇನ್ವಾಲ್ವ್ಡ್ ಇನ್ ಕನ್ವರ್ಷನ್ ಆಫ್ ಕ್ಲೋರೋಮೀಥೇನ್ ಇಂಟು ಮಿಥೆನಾಲ್. ಸ್ಟೆಪ್ಸ್ ಏನಿರುತ್ತೆ ಅಥವಾ ಮೆಕ್ಯಾನಿಸಮ್ ಏನಿರುತ್ತೆ ಸೇಮ್ ಇರುತ್ತೆ. ಅಂದ್ರೆ ಇಲ್ಲಿ ಈಗ ಬ್ರೋಮೋ ಅಂತ ಏನಿದೆ ಅಲ್ಲಿ ಯಾವುದೇ ಹ್ಯಾಲೋಜಿನ್ ಇರ್ಬೋದು, ಓಕೆ, ಬಟ್ ಮೆಕ್ಯಾನಿಸಮ್ ಸ್ಟೆಪ್ಸ್ ಸೇಮ್ ಇರುತ್ತೆ. ಸ್ಟೆಪ್ಸ್ ಕರೆಕ್ಟ್ ಆಗಿ ಗೊತ್ತಿದ್ರೆ ಬ್ರೋಮೋ ಅಂತ ಹೇಳಿದ್ರೆ BR ಬರ್ತೀರಾ, ಕ್ಲೋರೋ ಕೇಳಿದ್ರೆ CL ಅಂತ ಬರ್ದು, ಅಂದ್ರೆ ಅದೇ ಕ್ವಶನ್ CL ಅಂತ ಬರ್ದು ಮೆಕ್ಯಾನಿಸಮ್ ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತು. ನೆಕ್ಸ್ಟ್ ಯಾವುದು, ಬ್ರೈಟ್ ದ ಡಿಫರೆನ್ಸ್ ಬಿಟ್ವೀನ್ SN1 ಅಂಡ್ SN2 ಮೆಕ್ಯಾನಿಸಮ್. ಇದು ಕೂಡ ಇಂಪಾರ್ಟೆಂಟ್, ತುಂಬಾ ಸಲ ಕೇಳಬಹುದು. ನಿಮಗೆ SN1 ಮೆಕ್ಯಾನಿಸಮ್ ಹಾಗೆ SN2 ಮೆಕ್ಯಾನಿಸಮ್ ಅರ್ಥ ಆಗಿದ್ರೆ ಆರಾಮಾಗಿ ಡಿಫ್ರೆನ್ಸ್ ಅನ್ನ ಬರಿಬಹುದು. ನಂತರ ಈಗಾಗಲೇ ಹೇಳಿದೆ, ಈ ಒಂದು ಕ್ವಶನ್ಸ್ ಏನಿದಾವೆ 3 ಮಾರ್ಕ್ಸ್ ಕೇಳಿರ್ತಾರೆ ಅಂತ. 3 ಮಾರ್ಕ್ಸ್ಗೆ ಡಿಫ್ರೆನ್ಸ್ ಅನ್ನ ಬರೋದಕ್ಕೆ ಹೇಳಿದ್ರೆ 3 ಡಿಫ್ರೆನ್ಸ್ ಅನ್ನ ಬರೀಬೇಕಾಗತ್ತೆ. ಓಕೆ, ನಂತರ ಈ 5 ಮಾರ್ಕ್ಸ್ ಕ್ವಶನ್ ಬರೋದು ಈ ಚಾಪ್ಟರ್ ಇಂದ, ಅದನ್ನ ಏನ್ ಮಾಡ್ತಾರೆ, ಸ್ಪ್ಲಿಟ್ ಮಾಡ್ತಾರೆ. ಅಂದ್ರೆ 5 = 3 + 2 ಈ ರೀತಿ ಮಾಡಿದಾಗ 3 ಮಾರ್ಕ್ಸ್ ಅಲ್ಲಿ ಇದರಿಂದ ಯಾವ್ದಾದ್ರು ಒಂದು ಕ್ವಶನ್ ಅನ್ನ ಕೇಳಿ, 2 ಮಾರ್ಕ್ಸ್ ಅಲ್ಲಿ ಬೇರೆ ಯಾವ್ದಾದ್ರು ಒಂದು ಕ್ವಶನ್ ಅನ್ನ ಕೇಳ್ಬೋದು. ನಂತರ ಈ ಚಾಪ್ಟರ್ ಇಂದ ಬರುವಂತಹ ಎಲ್ಲಾ ನೇಮ್ಡ್ ರಿಯಾಕ್ಷನ್ಸ್ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಿ. ಓಕೆ, ನಂತರ ಈಗ ಆಲ್ಸೋ ರೀಡ್ ಅಂತ ಕೆಲವು ಕ್ವಶನ್ಸ್ ಅನ್ನ ಕೊಟ್ಟಿದ್ದೀನಿ. ಎಕ್ಸ್ಪ್ಲೈನ್ ವೂರ್ಸ್ ರಿಯಾಕ್ಷನ್, ಎಕ್ಸ್ಪ್ಲೈನ್ ವೂರ್ಸ್ ಫಿಟಿಕ್ ರಿಯಾಕ್ಷನ್ ಅಂಡ್ ಕಾನ್ಸೆಪ್ಟ್ ಆಫ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ಸೊ ಗ್ರಿಗ್ನಾರ್ಡ್ ರಿಯೇಜೆಂಟ್ ಏನಿದೆ ಅದರ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿರಬೇಕು. ಈಗ ಎಕ್ಸಾಂಪಲ್ಗೆ ವಾಟ್ ಆರ್ ಗ್ರಿಗ್ನಾರ್ಡ್ ರಿಯೇಜೆಂಟ್ಸ್ ಆ ರೀತಿ ಕೇಳಬಹುದು. ಹಾಗೆ ಗ್ರಿಗ್ನಾರ್ಡ್ ರಿಯೇಜೆಂಟ್ ಏನಿದೆ ಅದರ ಕೆಮಿಕಲ್ ಫಾರ್ಮುಲಾ ಇದು ನಿಮಗೆ ಗೊತ್ತಿರಬೇಕು. ಈ ರೀತಿ ಎಲ್ಲ ಕಾನ್ಸೆಪ್ಟ್ಗಳನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿರಿ. ಅಂದ್ರೆ ಈ ಚಾಪ್ಟರ್ ಓದಬೇಕು ಅಂತ ಹೇಳಿದ್ರೆ ಯಾವುದೇ ಕಾನ್ಸೆಪ್ಟ್ ಕೂಡ ಬಿಡ್ಬೇಡಿ, ಎಲ್ಲವನ್ನು ಕೂಡ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಬಟ್ ಈಗ ಬೋರ್ಡ್ ಮೇಲೆ ಬರೆದು ಯಾವ್ಯಾವ ಕ್ವಶನ್ಸ್ ಅನ್ನ ಕೊಟ್ಟಿದ್ದೀನಿ ಅದಕ್ಕೆ ಸಂಬಂಧ ಜಾಸ್ತಿ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಎಕ್ಸಾಮ್ ಅಲ್ಲಿ ಅವು ರಿಪೀಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಓಕೆನಾ, ಅದಕ್ಕೋಸ್ಕರ ಇವುಗಳಿಗೆ ಸ್ವಲ್ಪ ಜಾಸ್ತಿ ವೇಟೇಜ್ ಕೊಟ್ಟು ಅಥವಾ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಪ್ರಿಪರೇಷನ್ ಮಾಡಿ, ಅದ್ರ ನಂತರ ಚಾಪ್ಟರ್ ಅಲ್ಲಿ ಇರುವಂತಹ ಯಾವುದೇ ಕಾನ್ಸೆಪ್ಟ್ ಅನ್ನು ಬಿಡಬೇಡಿ. ಈಗ ನೀವು 70ಗೆ 70 ಸ್ಕೋರ್ ಮಾಡೋ ಟಾರ್ಗೆಟ್ ಇಟ್ಕೊಂಡ್ರೆ ನೀವು ಯಾವುದನ್ನು ಕೂಡ ಸ್ಕಿಪ್ ಮಾಡಬಾರ್ದು. ಅಂದ್ರೆ ಚಿಕ್ಕ ಕಾನ್ಸೆಪ್ಟ್ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ಓದಿ. ಬಟ್ ಈ ಕ್ವಶನ್ಸ್ಗಳಿಗೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಪ್ರಿಪೇರ್ ಆಗಿ, ಎಕ್ಸಾಮ್ ಚೆನ್ನಾಗಿ ಆಗುತ್ತೆ. ನಂತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.